ಆಯ್ತಮ್ಮ ನಿಂಗೆ ವೇದ ಬೇಕು ಹೌದಲ್ಲೋ ನೋಡೋ ಬಾಯಾಗ ಬರೀ ಐ ಲವ್ ಯು ಅಂತ ಹೇಳಿದ್ರೆ ಆಗೋದಲ್ಲ ಅದು ಗಾಳಾಗ ತಿಳ್ಕೊಂಡು ಹೋಗ್ಬಿಡ್ತತೆ ಸಿದ್ದಾರಣ ಜಾತ್ರೆ ಮಾಡಮದಿ ಏ ಸಣ್ಣ ಸಣ್ಣ ಚೀಟಿ ಬರೋದು ಅವಾಗ ಕೊಟ್ಕೊಂತೀರೋ ವರ್ಕೌಟ್ ಆಗತ್ತೆ ಈ ಅದಕ್ಕೊಂದು ಐಡಿಯಾ ಕೊಡ್ತೇನೆ ನಾನು ಒಂದ್ ಸಣ್ಣ ಚೀಟಿ ಬರೆದು ಕೊಡ್ತೇನೆ ಅದನ್ನ ನಿನ್ನ ಹ್ಯಾಂಡ್ ರೈಟಿಂಗ್ ಕಾಪಿ ಮಾಡಿ ವೇದನ ಕೆಲ್ಸಿಗಂಗ್ ಹಾಕು ಆದ್ರೆ ಒಂದ್ ವಿಷಯ ಏನಪ್ಪಾ ಇದು ವೈಶಾಲಿ ಮತ್ ಗುಂಡಣ್ಣ ಗೊತ್ತಾಗ್ಬಾರ್ದ ಆಕಿ ಚೀಟಿ ನೋಡ್ತಾಳ ಅರೆ ಯಾರಿದು ಅಂತ ನೋಡ್ತಾಳ ಅದ್ರಾಗ ಐ ಲವ್ ಯು ಅಂತ ಇರ್ತೈತಿ ಕೆಳಗ ಸುಬ್ಬ ಅಂತ ಸೈನ್ ಮಾಡಿರ್ತೀಯ ಅದನ್ನ ಹರಿದೊಯ್ತಾರೆ ಮತ್ ನಾಳೆ ಅದ ಚೀಟಿ ಅದಲ್ಲವ ಮತ್ ಅದನ್ನ ಹರಿದೊಯ್ತಾರೆ ಅವಾಗ ಆಕಿ ಇವ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾನಲ್ಲ ನಾನು ಇವ್ ಪ್ರೀತಿ ತೋರಿಸ್ಬೇಕು ಅಂತ ದಾರಿಗೆ ಬರ್ತಾಳ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಮ್ಮ ಸುಂದರ ಮುಖ ಸದಾ ನನ್ನ ಕನಸಿನಲ್ಲಿ ಬರ್ತಾ ಇರುತ್ತೆ ನೀವು ತುಂಬಾ ಒಳ್ಳೆಯವರು ಸುಬ್ಬಾ ನೀನಿಲ್ಲ ಅಂದ್ರೆ ನಾನಿಲ್ಲ ಥ್ಯಾಂಕ್ ಯು ಪಡವಲಕ ಹೇಳಿರೋದಮ್ಮ ಒಟ್ಟಿನಲ್ಲಿ ಇಬ್ರು ಮದುವೆ ಆಗ್ಲೇಬೇಕು ತಪ್ಪಾಗಿ ಬರ್ದಿದ್ರು ಎಷ್ಟು ಪ್ರೀತಿಯಿಂದ ಬರ್ದ ನೋಡು ಏನ್ ನನ್ನ ಕರ್ದಿದ್ದು ಆ ಹುಡುಗ ನಿನಗೆ ಚೀಟಿ ಕೊಡ್ತಾ ಇದ್ನಲ್ಲ ಇನ್ನೊಂದು ಚೀಟಿ ಬಂದಿದೆ ಇದು ಸೇರಿ 3ನೇ ಚೀಟಿ ಅಲ್ಲ ಇಷ್ಟೊಂದು ಪ್ರೇಮ ಪತ್ರ ಬರ್ತಾ ಇದೆಯಲ್ಲ ರಿಪ್ಲೈ ಏನಿಲ್ವಾ ಏನಂತ ಮಾಡ್ಲಿ ಏನಾದ್ರು ರಿಪ್ಲೈ ಮಾಡು ಓದಿ ಅವನು ಖುಷಿ ಪಡ್ತಾನೆ ಅಂತ ಪಿಡ್ಸ್ಕೊಂಡ್ಬಿಡುತ್ತೆ ಓಕೆ ಬಾಯ್ ಆದ್ರೆ ಒಂದು ಎಚ್ಚರಿಕೆ ಮಾತು ಪ್ರೀತಿಯಿಂದ ಸುಬ್ಬು ಅಂತಾನೆ ಶುರು ಮಾಡು ಆದ್ರೆ ಹೆಸರು ಮಾತ್ರ ಬರೀಬೇಡ ಹೆಸರು ಸಸ್ಪೆನ್ಸ್ ಅಲ್ಲಿ ಹುಡುಗಿ ಯಾರು ಅಂತ ಒದ್ದಾಡ್ಬಿಡ್ಬೇಕು ಮಜಾ ಇರುತ್ತಲ್ಲ ಹೌದು ಮತ್ತೆ ಮೊದ್ಲೇ ನಿನ್ನ ಹೆಸರು ಹಾಕಿದ್ರೆ ಆಮೇಲೆ ನಿಮ್ಗೆ ತೊಂದ್ರೆ ಆಗೋದು ಅವನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಆಮೇಲೆ ಮಾತುಕತೆ ಇದ್ದೇ ಇರುತ್ತೆ ಗುಡ್ ಸಜೆಷನ್ ನೀವು ಜಲ್ದಿ ನನ್ನ ಪತ್ರಕ್ಕೆ ಉತ್ತರ ಕೊಡ್ತೀರಿ ಅನ್ಕೊಂಡಿರ್ಲಿಲ್ಲ ಚೆನ್ನಾಗಿರ್ಲೇಬೇಕು ಇದ್ರಾಗ ಏನೈತೆ ಹೇಳ್ರಿ ನನ್ ಮನ್ಸು ನನ್ ಹೃದಯ ನಾನ್ ಇನ್ ಬರ್ಲತ್ತರ್ಲಿ ಸುಬ್ಬಾ ಈ ನಾಗರಾಣಿ ಲವ್ ಲೆಟರ್ ಬರ್ದಿದ್ದೀನೋ ನೇರವಾಗಿ ಹೇಳ್ಬೋದಾಗಿತ್ತಾನೆ ನಾಗವಣಿ ಯಾರ ಮಾಮ ಏನಪ್ಪ ಹೀಗ್ ಕೇಳ್ತಿದ್ಯಾ ನನ್ ಮಗಳು ದಿನಕ್ಕೊಂದ್ ಪತ್ರ ಬರ್ಸ್ಕೊಡ್ತಿದ್ಯಂತೆ ಸುಬ್ಬು ಈ ಪತ್ರಗಳನ್ನ ನೀವ್ ನನಗ್ ತಾನೇ ಬರ್ದಿರೋದು ಆಣಿ ಮಾಡಿ ಹೇಳ್ತನ್ರಿ ಇಲ್ಲ ಪಡವಲಕ ಸುಳ್ಳು ಹೇಳ್ಬೇಡ ನಾಗವೇಣಿ ಅವ್ರಿಗೆ ನೀನು ಪ್ರೇಮ ಪತ್ರಗಳನ್ನ ಬರ್ದಿದ್ಯಾ ಪೂಜೆ ಮುಡಿದ್ ಬಸವಣ್ಣನ ಮಲ ಆಣಿ ನಾನ್ ನಿಮಗ್ ಪತ್ರ ಬರ್ದಿಲ್ಲ ಏನ್ ಇಷ್ಟೊಂದ್ ಜನ ಸೇರ್ಬಿಟ್ಟಿದ್ರ ಇನ್ಸ್ಪೆಕ್ಟ್ರೆ ಈ ಸುಬ್ರಹ್ಮಣ್ಯ ಅವರು ನಾಗವೇಣಿಗೆ ಪ್ರೇಮ ಪತ್ರಗಳನ್ನ ಬರ್ದಿದ್ದಾರೆ ಈಗ ಮದುವೆ ಆಗಪ್ಪ ಅಂದ್ರೆ ಆಗಲ್ಲ ಅಂತ ತಕರಾರು ಮಾಡ್ತಾ ಇದಾರೆ ಇಲ್ರಿ ನಾ ಮದ್ವೆ ಆಗ್ಲ ಈ ಹ್ಯಾಂಡ್ ರೈಟಿಂಗ್ ನಿಂದ ತಾನೆ ಹೌದೌದು ಏನ್ ಬರ್ಮ ಮದುವೆ ಮಾಡಿ ಮುಗಿಸ್ಬಿಡಿ ಸುಮ್ನೆ ಟಿವಿ 10 ಅವ್ರಿಗೆ ಗೊತ್ತಾಗೋದು ಅವ್ರ ಕ್ಯಾಮ್ರಾ ಎತ್ಕೊಂಡ್ ಬರೋದು ಯಾಕಪ್ಪ ಈಗ ನಾ ಏನ್ ಮಾಡಂತೀರಿ ಏನು ಮಾಡ್ಬೇಡಪ್ಪ ಮದುವೆಗೆ ರೆಡಿ ಆಗು ಅರ್ಜೆಂಟ್ ಅಲ್ಲಿ ಮದುವೆ ಮಾಡ್ತಾ ಇದ್ದೀರಾ ನಿಶ್ಚಿತಾರ್ಥನೂ ಆಗಿಲ್ಲ ಹುಡುಗ ಏನು ಒಳ್ಳೆಯವನೇ ಇವತ್ತಿನ ಡೇಟ್ಗೆ ಎಲ್ಲ ಬರೋಬರಿ ಇದೆ ಇವನ ರಾಶಿ ಮಕರ ರಾಶಿ ಆಗುತ್ತೆ ಮಹಾ ನಕ್ಷತ್ರ ಇವನ ರಾಶಿಯ ಪ್ರಕಾರ ಇವನಿಗೆ 2ನೇ ಮದುವೆ ಸುಯೋಗ ಇದೆ ಮದುವೆ ಆಗಿ 3 ತಿಂಗಳಿಗೆ ಇವನ ಮೊದಲೇ ಹೆಂಡತಿ ಹೆಂದಿ ಜ್ವರ ಬಂದು ಸತ್ತು ಹೋಗ್ತಾಳೆ ಆಮೇಲೆ 2ನೇ ಹೆಂಡತಿ ಜೊತೆ ಸಂಸಾರ ಮಾಡ್ತಾನೆ 7 ಜನ ಮಕ್ಕಳು 4 ಗಂಡು 3 ಹೆಣ್ಣು ಶಾಸ್ತ್ರಿಗಳೇ ಇದೆಲ್ಲ ನಿಜಾನ ಹೌದು ಹಣೆ ಬರಹ ವಿಧಿ ಲಿಖಿತ ನೀ ವೈಶಾಲಿ ಅವ್ರೆ ನನ್ ಮಗಳ ಜೀವನ ಹಾಳು ಮಾಡೋದಕ್ಕೆ ಇಂತ ಪ್ರಯತ್ನ ಮಾಡಿದ್ರೇನ್ರಿ ಈ ಸುಬ್ಬನ್ ಜೊತೆ ನನ್ ಮಗಳ ಮದ್ವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ವೈಶಾಲಿ ನಿಂತ್ಕೊಳ್ತೀಯಾ ಮಂಗಳ ಕಾರ್ಯಕ್ಕೆ ನೀನೇ ನಿಂತು ಎಲ್ಲ ರೆಡಿ ಮಾಡಿದ್ದೆ ಈಗ ಹೊರಟ್ಬಿಟ್ಟಿದ್ಯಾ ಸ್ವಲ್ಪ ಕಷ್ಟ ಸುಖ ಮಾತಾಡೋಣ ಇರೇ ಮಾತಾಡಕ್ ಏನಿದೆ ಬಿಡು ಅದೇವ್ರ ನೀವ ಇಬ್ರು ಬುದ್ಧಿವಂತರ ಅನ್ಕೊಂಡ್ಬಿಟ್ರನ್ರಿ ಏನ್ ಹೇಳ್ತಾ ಇದೀಯಾ ಹೌದ್ರಿ ಗುಂಡನವ್ರ ನಾವ್ ಏದವ್ರಿಗೆ ಬಂದಿರೋ ಪತ್ರ ಅಂತ ತಗೊಂಡೋಗಿ ನಾಗವೇಣಿ ಅವ್ರಿಗೆ ಕೊಟ್ಟೆ ನಾಗವೇಣಿ ಅವ್ರಿಗೆ ಪ್ರೀತಿ ಬರೋಂಗ್ ಮಾಡಿ ಏದೋ ವೃತ್ತಿ ಮದುವೆ ಆಗೋದನ್ನ ತಪ್ಪಿಸಿ ನಾಗವೇಣಿ ಅವ್ರ ವೃತ್ತಿ ಮದುವೆ ಮಾಡಕೊಂಡಿದ್ರಲ್ಲ ಹಿರೀಕ್ರೆ ನನ್ನ ಪ್ಲಾನ್ ತಿಳಿಯಷ್ಟು ಬುದ್ಧಿವಂತರ ತಾವ್ ಯಾವಾಗಾದ್ರಿ ನನ್ ಜೊತೆ ಒಬ್ಬ ಬುದ್ಧಿವಂತ ಅದನಲ್ರಿ ಅದ್ಯಾರು ನಮ್ಮ ಶಾಸ್ತ್ರಿ ಬುದ್ಧಿವಂತ ಬಸವರಾಜ ಪಾರ್ವತಿ